ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದಷ್ಟು ಜ್ಯುವೆಲರ್ಸ್ನ ತರಿಸಿದ್ದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಸೊ ಅರಮ್ಮನವರಿಗೆ ಹಾಕೋಕ್ಕಾಗಿರ್ಬೋದು ಅಥವಾ ನಾವೇ ಹಾಕ್ಕೊಳ್ಳಿಕ್ಕಾಗಿರ್ಬೋದು ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್ಸ್ಗಳನ್ನ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇದೆಲ್ಲ ಪರ್ಸನಲ್ ಯೂಸ್ಗೆ ಅಂತಲೇ ತರಿಸಿದ್ದು. ಆ್ಯಕ್ಚುಲಿ ಮದುವೆಗಳಿತ್ತಲ್ವ, ಹಾಗಾಗಿ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ. ಯಾರಿಗೆಲ್ಲ ಮುಂದೆ ಮದುವೆಗಳಿದೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಾಡಕ್ಟ್ ಬಂದು ಈ ಒಂದು ಹೆವಿ ಜ್ಯುವೆಲರಿನ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ಲಾಂಗ್ ನೆಕ್ಲೆಸ್ ಬರುತ್ತೆ, ಮತ್ತು ಚೋಕರ್ ಬರುತ್ತೆ, ಜುಮ್ಕ, ಬೈತಲೆ ಬಟ್ಟು, ಮತ್ತು ನಡುಗೆ ಹಾಕುವಂತಹ ನಡುಬಂದಿ ಎಲ್ಲ ಕೂಡ ನಮಗೆ ಇದರಲ್ಲಿ ಅವೈಲಬಲ್ ಇದೆ. ತುಂಬ ಒಳ್ಳೆ ಬೆಸ್ಟ್ ಆಫರಲ್ಲಿ ನಮಗೆ ಈ ಒಂದು ಜ್ಯುವೆಲರಿ ಸಿಗ್ತಾ ಇದೆ. ಇದರ ಜುಮ್ಕಾ ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆಂದ ಇದೆ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿಲಿ ಕೊಟ್ಟಿದ್ದಾರೆ. ಹಾಗೆ ಲಾಂಗ್ ಸರ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರೀಮಿಯಂ ಲುಕ್ ಕೊಡುತ್ತೆ ಈ ಒಂದು ಹಾರ ಅಂತಲೇ ಹೇಳ್ಬೋದು. ಯಾಕಂದರೆ ಅದರ ಒಂದು ಬೀಡ್ಸ್ ಯೂಸ್ ಮಾಡಿರುವಂತಹ ಬೀಡ್ಸ್ ಆಗಿರ್ಬೋದು, ಅದಕ್ಕೆ ಕೆಳಗಡೆ ಅಟ್ಯಾಚ್ ಆಗಿರುವಂತಹ ಪರ್ಲ್ ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಈ ಒಂದು ಜ್ಯುವೆಲ್ ಸೆಟ್ಟಲ್ಲಿ. ಎಲ್ಲ ಫಂಕ್ಷನ್ಸ್ಗಳಿಗೂ ಆರಾಮವಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನಾವು ರೆಂಟ್ ತೊಗೊಂಡು ಯೂಸ್ ಮಾಡ್ತೀವಿ ಅಂದರೆ ತುಂಬಾ ಜಾಸ್ತಿ ಹೇಳ್ತಾರೆ. ಅದ್ರ ಬದಲು ಅದೇ ಅಮೌಂಟಲ್ಲಿ ನಾವು ಈ ರೀತಿ ಸೆಟ್ಗಳನ್ನ ತೆಗೆದು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಎಲ್ಲ ಫಂಕ್ಷನ್ಸ್ಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಹಾಗೆ ನೋಡ್ತಾ ಇರ್ಬೋದು, ಇದಕ್ಕೆ ನಮಗೆ ಬೈತಲೆ ಬಟ್ ಕೂಡ ಬರ್ತಾ ಇದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಕ್ಯೂಟಾಗಿ ಬಂದಿದೆ ಇದು. ಆ್ಯಕ್ಚುಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಇದನ್ನು ತರಿಸಿ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಗಿದೆ. ಆದ್ರೂ ಅದೇ ಕ್ವಾಲಿಟಿಲಿದೆ. ಅಂದರೆ 10 to 15 ಟೈಮ್ಸ್ ಇದನ್ನು ಯೂಸ್ ಮಾಡಿದ್ದೀವಿ. ಆದರೂ ಕೂಡ ಅದು ಕಲರ್ ಸ್ವಲ್ಪನೂ ಫೇಡ್ ಆಗಿಲ್ಲ. ಅದೊಂಥರ ಖುಷಿ ಇದೆ. 100% ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಆರಾಮವಾಗಿ ಯಾವುದೇ ಒಂದು ಫಂಕ್ಷನ್ಗಳಿಗಾದರೂ ನೀವು ಇದನ್ನು ಬೈ ಮಾಡ್ಕೋಬೋದು. ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವೈಟ್ ಸ್ಟೋನ್ ಮತ್ತು ಪಿಯರ್ಲ್ಸಲ್ಲಿ ಮಾಡಿರೋಂತಹ ಜ್ಯುವೆಲ್ಸ್. ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆದಂತಹ ಜ್ಯುವೆಲ್ಸ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸಿಂಪಲ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಗ್ರ್ಯಾಂಡ್ ಫಂಕ್ಷನ್ಸ್ ಆಗಿರ್ಬೋದು, ಆರಾಮವಾಗಿ ನಾವು ಇದನ್ನು ವೇರ್ ಮಾಡ್ಕೊಂಡು ಹೊರಟೋಗ್ಬೋದು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಎಷ್ಟು 300-400 ರುಪೀಸಲ್ಲೇ ನಮಗೆ ಈ ಒಂದು ಸೆಟ್ ಸಿಗ್ತಾ ಇದೆ, ಜ್ಯುವೆಲ್ರಿ ಸೆಟ್. ತುಂಬಾ ಚೆನ್ನಾಗಿದೆ. ಎಷ್ಟು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರದ್ದು ಸ್ಟೋನ್ಸ್ ಆಗಿರ್ಬೋದು, ಹಾಗೆ ಪಿಯರ್ಲ್ಸ್ ಡಿಸೈನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಪರ್ಸನಲಿ ಈ ಒಂದು ಸೆಟ್ ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ಇದನ್ನು ನನ್ನ ಮಗನ ಮದುವೆಲೆಲ್ಲ ನಾನು ವೇರ್ ಮಾಡಿದ್ದೆ. ಸೊ ಅದ್ರದ್ದು ಪಿಕ್ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಈ ಜ್ಯುವೆಲ್ರಿ ಸೆಟ್ ಜೊತೆ ಬಂದಿರೋಂತಹ ಈ ಇಯರಿಂಗ್ಸ್ ಆಗಿರ್ಬೋದು ಎಷ್ಟು ಚೆಂದ ಇದೆ ಅಂದರೆ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಈ ಒಂದು ಇಯರಿಂಗ್ಸ್. ಜಸ್ಟ್ ಈ ಒಂದು ಇಯರಿಂಗ್ಸ್ ಹಾಕೊಂಡ್ಬಿಟ್ರೆ ಸಾಕು, ಎಷ್ಟು ಲುಕ್ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತೀವಿ ನಾವು ಈ ಇಯರಿಂಗ್ಸ್ ಹಾಕೊಂಡ್ರೆ. ನಿಮಗೂ ಏನಾದರೆ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ಒಂದು ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಸೆಟ್ ಆಗಿರುತ್ತೆ. ಇದು ಕೂಡ ಅಷ್ಟೇ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಇದನ್ನು ಆ್ಯಕ್ಚುಲಿ ನಾನು ರೀಸೆಂಟಾಗಿ ತರಿಸಿದ್ದು. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಒಂದು ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಮತ್ತು ಮುತ್ತೊಂದು ಜ್ಯುವೆಲರಿ ಎಲ್ಲ ಇರಲೇಬೇಕಲ್ವ, ಹಂಗಾಗಿ ಇದೊಂದು ಇರಲಿ ನನ್ನ ಹತ್ರ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ಬಿಟ್ಟು ತರಿಸಿರುವಂಥದ್ದು. ಕೆಲವೊಂದು ಪರ್ಟಿಕ್ಯುಲರ್ ಸ್ಯಾರೀಸ್ಗಳಿಗೆ ಹೆಂಗೆ ಅಂದರೆ ಗೋಲ್ಡ್ ಜ್ಯುವೆಲರ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬೇರೆ ಜ್ಯುವೆಲರ್ಸ್ಗಳಿಗಿಂತ. ಸೊ ಅದಕ್ಕೋಸ್ಕರ ಇದೊಂದು ಜ್ಯುವೆಲ್ರಿ ಇರಲಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಎಸ್ಪೆಷಲಿ ಈ ಇಯರಿಂಗ್ಸ್ ಹಾಕೊಂಡ್ರಂತೂ ಎಷ್ಟು ಕ್ಯೂಟಾಗಿ ಕಾಣ್ತೀವಿ ಅಂದರೆ ತುಂಬ ಚೆನ್ನಾಗಿ ಕಾಣ್ತೀವಿ. ಒಂಥರ ದಪ್ಪಕ್ಕೆ ಪುಟ್ಟಕ್ಕೆ ಬಂದಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇದ್ರದ್ದು ಡಾಲರ್ ಕೂಡ ತುಂಬ ಹೈಲೈಟ್ ಅಂತ ಹೇಳ್ಬೋದು. ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ ಈ ಒಂದು ಸೆಟ್ಗೆ. ಈ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿ ಬಂದು 500 ಒಳಗಡೆ ನಿಮಗೆ ಸಿಕ್ಬಿಡುತ್ತೆ. ನಿಮಗೂ ಏನಾದರೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಜ್ಯುವೆಲ್ರಿ ಬಂದು ತುಂಬ ಟ್ರೆಂಡಿಂಗಲ್ಲಿರೋ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ತುಂಬ ದಿನ ಈ ಒಂದು ಜ್ಯುವೆಲ್ರಿ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು. ಎಲ್ಲರೂ ಎಲ್ಲಿ ನೋಡಿದ್ರು ಬಟ್ಟು ಮಲೆ ಡಿಸೈನ್ ತುಂಬಾ ಫೇಮಸ್ ಆಗಿತ್ತು. ತುಂಬ ಕ್ಯೂಟ್ ಆಗಿರುವಂತಹ ಈ ಒಂದು ನೆಕ್ ಪೀಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಹಾಗೆ ಈ ಒಂದು ಕ್ಯೂಟ್ ನೆಕ್ಲೆಸ್ ಜೊತೆ ಒಂದು ಲಾಂಗ್ ಹಾರ ಕೂಡ ಬಂದಿದೆ. ಹಾಗೆ ಒಂದು ಸ್ಮಾಲ್ ಇಯರಿಂಗ್ ಕೂಡ ಬಂದಿದೆ. ತುಂಬ ಕ್ಯೂಟ್ ಆದಂತಹ ಒಂದು ಜ್ಯುವೆಲ್ರಿ ಸೆಟ್ ಅಂತಲೇ ಹೇಳ್ಬೋದು. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಎಲ್ಲರೂ ತುಂಬ ಜನ ಕೇಳಿದರು ಇದ್ರ ಲಿಂಕ್ ಕೊಡಿ, ಇದ್ರದ್ದು ವಿಡಿಯೋ ಮಾಡಿ ಅಂತ. ಬಟ್ ನನಗೆ ಅಷ್ಟು ದಿವಸದಿಂದ ಅದನ್ನು ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ. ಡೈರೆಕ್ಟ್ ಅವ್ರಿಗೇ ಲಿಂಕ್ ಕಳಿಸ್ಕೊಟ್ಟಿದ್ದೆ. ಇವತ್ತು ಅದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ನಮ್ಮ ಅಕ್ಕನ ಮಗನ ಮದುವೆಗೆ ಅಂತ ತರಿಸ್ಕೊಂಡಿದ್ದು. ಅವಾಗೆಲ್ಲ ಅಂದರೆ ಲಾಸ್ಟ್ ಇಯರ್ ತರಿಸ್ಕೊಂಡಿದ್ದು. ತುಂಬ ಟ್ರೆಂಡಿಂಗಲ್ಲಿರುವಂತಹ ಜ್ಯುವೆಲ್ರಿ ಇದು.
ನಾನು ವೇರ್ ಮಾಡಿದಾಗಂತೂ ಎಲ್ಲರೂ ಕೇಳೋರು ಎಲ್ಲಿ ತಗೊಂಡ್ರಿ ಇದನ್ನು ಲಿಂಕ್ ಕೊಡಿ ಅಂತ. ತುಂಬ ಚೆನ್ನಾಗಿದೆ, ಯೋಚನೆ ಮಾಡಬೇಕಾಗಿಲ್ಲ. ಈ ರೀತಿ ಒಂದು ಸೆಟ್ ನಮ್ಮ ಹತ್ರ ಇತ್ತು ಅಂದರೆ ಯಾವುದೇ ಫಂಕ್ಷನ್ಸ್ಗಳಿಗಾಗಿರ್ಬೋದು, ಈವೆಂಟ್ಗಳಿಗಾಗಿರ್ಬೋದು, ನಾವು ಆರಾಮವಾಗಿ ರೆಡಿಯಾಗಿ ಹೊರಟೋಗ್ಬೋದು. ಅಷ್ಟು ಕ್ಯೂಟ್ ಆದಂತಹ ಜ್ಯುವೆಲ್ರಿ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಅಂದರೆ ಈ ಒಂದು ಜ್ಯುವೆಲ್ರಿಗೆ ಸ್ವಲ್ಪ ಚಿಕ್ಕ ಇಯರಿಂಗ್ಸ್ ಬಂದಿದೆ ಅಷ್ಟೇ. ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ. ಇಯರಿಂಗ್ಸ್ ಸ್ವಲ್ಪ ಚಿಕ್ಕದಾದ್ರೂ ಕೂಡ ಬೇರೆ ಯಾವುದಾದ್ರೂ ಇಯರಿಂಗ್ ಜೊತೆ ಮ್ಯಾಚಪ್ ಮಾಡ್ಕೋಬೋದು, ಅಥವಾ ಅದನ್ನೇ ಕೂಡ ಯೂಸ್ ಮಾಡ್ಕೊಂಡು ಕೂಡ ನಾವು ಸ್ಟೈಲ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಿಮಗೂ ಏನಾದರೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದು ನಮಗೆ ಇಯರಿಂಗ್ಸ್ಗೆ ಒಂದು ಸ್ಟಡ್ಸ್ ಬೇಕಾಗುತ್ತೆ. ಅಂದರೆ ಅದಕ್ಕೆ ಮಾಟಿ ಅಂತ ಹೇಳ್ತೀವಲ್ವ, ಅದು ಹಾಕಿದ್ರೇ ಒಂದು ಲುಕ್ ಕಂಪ್ಲೀಟ್ ಆಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಜುಮ್ಕ ಹಾಕ್ಕೊಳ್ಳಿ ಅಥವಾ ಒಂದು ಯಾವುದಾದ್ರೂ ಫ್ಯಾನ್ಸಿ ಇಯರಿಂಗ್ಸ್ ಆಗಿರ್ಬೋದು, ಯಾವುದೇ ಹಾಕ್ಕೊಂಡ್ರೂ ಕೂಡ ನಮಗೆ ಒಂದು ಮಾಟಿ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಇದೊಂದು ಇದ್ದರೆ ಅದರದ್ದು ಒಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸೊ ಯಾವುದೇ ಮ್ಯಾರೇಜ್ ಫಂಕ್ಷನ್ಸ್ಗಳಿಗಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ಗಳಿಗಾಗಿರ್ಬೋದು, ನಾವು ಇಯರಿಂಗ್ಸ್ ಜೊತೆ ಈ ರೀತಿ ಮಾಟಿನ ಹಾಕ್ಕೊಂಡಾಗ ಅದ್ರ ಒಂಥರ ನಮ್ಮ ಲುಕ್ ಕಂಪ್ಲೀಟ್ ಆದಂಗೆ ಅನ್ನಿಸ್ತಾ ಇರುತ್ತಲ್ವ. ಸೊ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಇದು ಜಸ್ಟ್ 100 ರೂಪೀಸ್ ಒಳಗಡೆ ಸಿಕ್ಬಿಡುತ್ತೆ ನಮಗೆ. ಬಟ್ ಲುಕ್ ಮಾತ್ರ ಒಂಥರ ಪ್ರೀಮಿಯಮ್ ಕ್ವಾಲಿಟಿ ಲುಕ್ ಸಿಗುತ್ತೆ ನಮಗೆ ಇದರಿಂದ. ತುಂಬ ರಿಚ್ ಲುಕ್ ಕೊಡುತ್ತೆ ಆ್ಯಕ್ಚುಲಿ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡಲಿಕ್ಕೆ ಸಿಂಪಲ್ ಆಗಿದ್ರೂ ಕೂಡ ತುಂಬ ಒಳ್ಳೆ ಎಲಿಗೆಂಟ್ ಲುಕ್ ಕೊಡುತ್ತೆ. ಆ್ಯಕ್ಚುಲಿ ನಾನು ಇದನ್ನು ವೇರ್ ಮಾಡಿದ್ದೆ, ಅದರದ್ದು ಏನಾದರೂ ವೀಡಿಯೋ ಸಿಕ್ಕಿದ್ರೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮಗೆ. ಹಾಗೆ ನೆಕ್ಸ್ಟ್ ಬಂದು ನಮ್ಮ ಏರ್ ಸ್ಟೈಲ್ ಕಂಪ್ಲೀಟ್ ಆಗಬೇಕು ಅಂದರೆ ಇದೊಂದು ಏರ್ ಆ್ಯಸಸರೀಸ್ ಅಂತ ಇರಲೇಬೇಕು. ಸುಮ್ಮನೆ ಹಾಗೆ ಜಡೆ ಬಿಟ್ಟರೆ ಅಷ್ಟೇ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಈ ರೀತಿ ಒಂದು ಫ್ಲವರ್ ಏರ್ ಆ್ಯಸಸರೀಸ್ ಇದ್ರಂತೂ ಲುಕ್ ಇನ್ನೂ ಕಂಪ್ಲೀಟ್ ಆದಂಗೆ ಕಾಣುತ್ತಲ್ವ. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಂದು ಲೆಹೆಂಗಾಗಳಿಗಾಗಿರ್ಬೋದು, ಸ್ಯಾರೀಸ್ಗಳಿಗಾಗಿರ್ಬೋದು, ಯಾವುದೇ ಒಂಥರ ಡ್ರೆಸ್ಗಳನ್ನ ನಾವು ವೇರ್ ಮಾಡಿದ್ರೂ ಕೂಡ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಇದೊಂದು ಆ್ಯಸಸರೀಸ್ ಎಲ್ಲರ ಹತ್ರನೂ ಇರಲೇಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಕ್ಕಳಿಗೂ ಕೂಡ ಅದನ್ನು ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೆಕ್ಸ್ಟ್ ಜ್ಯುವೆಲ್ರಿ ಬಂದು ತುಂಬ ಸಿಂಪಲ್ ಆಗಿರೋ ಜ್ಯುವೆಲ್ರಿ, ಬಟ್ ತುಂಬ ಪ್ರೀಮಿಯಂ ಲುಕ್ ಕೊಡುವಂತಹ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಸೇಮ್ ಟು ಸೇಮ್ ಚಿನ್ನದ ರೀತಿಯೇ ಕಾಣುವಂತಹ ಈ ಒಂದು ಜ್ಯುವೆಲ್ರಿ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನಗಳಾಗಿರ್ಬೋದು, ಆರಾಮಾಗಿ ನಾವು ಇದನ್ನು ವೇರ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಗ್ರಾಮ್ ಇದೆ ಅಂತ ಕೇಳೋದಂತೂ ಪಕ್ಕ. ಅಷ್ಟು ಗೋಲ್ಡ್ ರೀತಿಯೇ ಕಾಣುತ್ತೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಗ್ರೀನ್, ಆ್ಯಕ್ಚುಲಿ ನನ್ನ ತಂಗಿಗೆ ಗ್ರೀನ್ ಇಲ್ಲ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರಲ್ಲಿ ತರಿಸ್ಕೊಂಡಿದ್ಲು. ಇದರಲ್ಲಿ ನಮಗೆ ರೆಡ್ ಕೂಡ ಅವೈಲೇಬಲ್ ಇದೆ, ಬ್ಲ್ಯಾಕ್ ಇದೆ. ಯಾವ ಕಲರ್ ಸಲ ಬೇಕಾದರೂ ನೀವು ಬೈ ಮಾಡ್ಕೋಬೋದು. ತುಂಬ ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ. ಕಣ್ಣು ಮುಚ್ಕೊಂಡು ಬೈ ಮಾಡ್ಕೋಬೋದು. ಅದು ಕೂಡ ತುಂಬ ಆಫರ್ಡಬಲ್ ಪ್ರೈಸಲ್ಲಿ, ಜಸ್ಟ್ 100 ರೂಪೀಸ್ ಸಮಥಿಂಗಲ್ಲಿ ನಿಮಗೆ ಸಿಗುತ್ತೆ. ಇದು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಕಮರ್ ಬಂದ್ ಅಂತ ಹೇಳ್ಬೋದು ಅಥವಾ ನಡುಬಂದಿ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಆಗಿರುವಂತಹ ತುಂಬ ಕ್ಯೂಟ್ ಆದಂತಹ ನಡುಬಂದಿ ಇದು ಅಂತಲೇ ಹೇಳ್ಬೋದು. ಯಾವ ಏಜ್ ಅವರಾದರೂ ಕೂಡ ಇದನ್ನು ಕಣ್ಣು ಮುಚ್ಕೊಂಡು ಬೈ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗಿರುವಂಥದ್ದು, ಸ್ವಲ್ಪ ಪಟ್ಟಿ ರೀತಿ ಬಂದಿರೋದೆಲ್ಲ ಸ್ವಲ್ಪ ಏಜ್ ಆಗಿರೋರಿಗೆ ಅಷ್ಟು ಸೂಟಬಲ್ ಆಗಲ್ಲ. ಸೊ ಇದೊಂದು ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ನಡುಬಂದಿನ ತರಿಸ್ಕೊಂಡಿದ್ದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಬಂದಾಗ ತುಂಬಾ ಖುಷಿ ಆಯಿತು. ಸ್ವಲ್ಪ 30+ 40+ ಆಗಿರೋರು ಆರಾಮ್ಸೆ ಇದನ್ನು ವೇರ್ ಮಾಡ್ಕೋಬೋದು. ಕೆಲವರಿಗೆ ತುಂಬ ಗ್ರ್ಯಾಂಡ್ ಆಗಿರುವಂತಹ ನಡುಬಂದಿಗಳು ಇಷ್ಟ ಆಗಲ್ಲ, ಅಂಥವರು ಈ ಒಂದು ಆರ್ಡರ್ನ ಮಿಸ್ ಮಾಡ್ಕೊಳ್ದೇ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಬೀಡ್ಸ್ ಹಾರನ ತರಿಸಿದ್ದೆ. ಆ್ಯಕ್ಚುಲಿ ಈ ಬೀಡ್ಸ್ ಹಾರ ಕೂಡ ಎಲ್ಲರ ಹತ್ರನೂ ಒಂದು ಇರಲೇಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಮೆರೂನ್ ಕಲರಲ್ಲಿ ಬಂದಿದೆ. ಆ್ಯಕ್ಚುಲಿ ನಾನು ರೆಡ್ ಕಲರ್ ಅಂತ ಬುಕ್ ಮಾಡಿದ್ದೆ, ಬಟ್ ಮೆರೂನ್ ಕಲರಲ್ಲಿ ಬಂದಿತ್ತು. ಇದು ಕೂಡ ತುಂಬ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಡಾಲರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಈ ಒಂದು ಸೆಟ್ ಅವೈಲೇಬಲ್ ಇದೆ. ಜಸ್ಟ್ 300 ಒಳಗಡೆ ನಮಗೆ ಇದು ಸಿಕ್ಬಿಡುತ್ತೆ ವಿತ್ ಜುಮ್ಕ. ಹೊರಗಡೆ ನಮಗೆ ಒಂದು ಸ್ಮಾಲ್ ನೆಕ್ಲೆಸ್ ಕೇಳಿದ್ರು ಕೂಡ 300 ಹೇಳ್ತಾರೆ. ಬಟ್ ಇದು ಬೀಡ್ಸ್ ಹಾರ ವಿತ್ ಜುಮ್ಕ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೇಬೇಡಿ. ಸಿಂಪಲ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಅದೊಂದು ದೇವಸ್ಥಾನಗಳಿಗೆ ಹೋಗ್ತಿದ್ರು ಕೂಡ ನಾವು ಇದನ್ನು ಆರಾಮವಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಸ್ಯಾರೀಸ್ಗಳಿಗೂ ಸೂಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.